ಯಾವ ಕಡೆ ಹೋಗ್ತಾ ಇದ್ದೀರಾ? ಹಾಸನಕ್ಕೆ ಹೋಗ್ತಾ ಇದ್ದೀನಿ. ಎಲೆಕ್ಷನ್ ಇದೆ, ಹೌದು ಅದೇನೆ. ಬಸ್ಗಳು ಕೂಡ ಕಮ್ಮಿ ಇದೆ, ಏನ್ ಹೇಳ್ತೀರಾ? ಹಾ ಬಸ್ ಕೂಡ ಕಮ್ಮಿ ಇದೆ, ಇವಾಗ ತುಂಬಾ ರಶ್ ಇದೆ. ಹಾ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ರಾಜಹಂಸ ಇಲ್ಲ ಐರಾವತ ಬಂದರೆ ಹೋಗೋಣ ಅಂತ. ಐ ಆಮ್ ಸೀನಿಯರ್ ಸಿಟಿಸನ್, ಅದರಲ್ಲೆಲ್ಲ ಹತ್ತಕ್ಕಾಗಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವ್ದೋ ಸೀಟ್ ಖಾಲಿ ಇಲ್ಲ ಅಂತ. ಹೌದು ಅದು ಮತ್ತೆ ನುಗ್ಗಕ್ಕಾಗೋದಿಲ್ಲ ನನ್ನ ಕೈನಲ್ಲಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಈಗ ಬಂದು ಒಂದು ಸ್ವಲ್ಪ ಹೊತ್ತಾಯಿತು ರಶ್ ನೋಡಿ. ಎಲೆಕ್ಷನ್ ಸಂದರ್ಭದಲ್ಲಿ ಈ ತರ ಒಂದು ಹೌದು ಹೋದ ಸತಿ ಅಂತೂ ಇನ್ನೂ ಕಷ್ಟ ಆಗಿತ್ತು, ಅದಕ್ಕೆ ಈ ಸತಿ ಇವತ್ತೇ ಹೊರಟಿದ್ದೀನಿ. ಇವಾಗಲೂ ಇಷ್ಟೇ ರಶ್ ಇದೆ. ಸೇಮ್ ಹಂಗೆ ಇದೆ. ಹೌದು ಮುಂಚೆ ಹೊರಟರು ಕೂಡ ಅದೇ ಹೌದು ರಿಸರ್ವೇಷನ್ ಟ್ರೈ ಮಾಡಿದೆ, ಯಾವುದು ಎಲ್ಲ ವೆಯ್ಟಿಂಗ್ ಲಿಸ್ಟ್ ಇತ್ತು, ಅದಕ್ಕೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಬಸ್ ಬಗ್ಗೆ ಅಷ್ಟೇ. ಎಲೆಕ್ಷನ್ ಇದೆಲ್ಲ, ಸೊ ಆ ಪರ್ಪಸ್ ಅಲ್ಲಿ ಹೋಗ್ತಾ ಇರೋದಲ್ಲ? ಇಲ್ಲ ನಾನು ಬುಕ್ ಮಾಡಿದ್ದೀನಿ, ರಿಸರ್ವ್ ಮಾಡಿದ್ದೀನಿ. ರಿಸರ್ವ್ ಮಾಡಿದ್ದೀರಾ? ಹೌದು. ಪರವಾಗಿಲ್ಲ, ನಾನು ಕೇಳ್ತೀನಿ, ಮಾತಾಡಿ. ಶೂರ್. ಸರ್, ಯಾವ ಕಡೆ ಹೋಗ್ತಾ ಇದ್ದೀರಾ? ಮಂಗಳೂರಿಗೆ ಹೋಗ್ತಿದ್ದೀನಿ ನನಗೆ. ಹೌದು. ಸರ್, ಇವಾಗ ಬಸ್ಗಳು ಕೂಡ ತುಂಬಾ ಕಡಿಮೆ ಇದೆ, ಮತ್ತೆ ತುಂಬಾ ಜನ ಜಾಸ್ತಿ ಇರೋದ್ರಿಂದ ರಶ್ ಕೂಡ ಇದೆ. ಹೇಗೆ ನೀವು ಯಾವ ಥರ ಇದು ಮಾಡ್ತೀರಾ? ಇಲ್ಲ ನಾನು ಚೆಕ್ ಮಾಡಿದೆ, ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ನಿನ್ನೆ ರಾತ್ರಿ ಆನ್ಲೈನ್ ನೋಡಿದೆ, ಒಂದು ಸೀಟ್ ಮಾತ್ರ ಅವೈಲೇಬಲ್ ಇತ್ತು, ಅದು ನಾನು ರಿಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಸೀಟ್ ಸಿಕ್ಕಿದೆ, ಸೊ ನಾನು ಕಂಫರ್ಟಬಲ್ ಆಗಿದ್ದೀನಿ. ಬೇರೆಯವರೆಲ್ಲ ಪಾಪ ಓದಾಡ್ತಾ ಇದ್ದಾರೆ. ಸೊ ಸರ್ಕಾರ ಏನಾದರೂ ವ್ಯವಸ್ಥೆಗಳನ್ನ ಮಾಡಬೇಕು ಜನರಿಗೆ, ಯಾಕಂದರೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರೋ ಕಾರಣ ಇವನ್ ಎಲೆಕ್ಷನಲ್ಲಿ ವೋಟ್ ಮಾಡೋದು ಕೂಡ ಪ್ರತಿಯೊಬ್ಬರ ಹಕ್ಕು ಮತ್ತು ಅದರ ಕರ್ತವ್ಯ ಕೂಡ ಆಗಿರುತ್ತೆ. ಆಗಿರೋ ಟೈಮಲ್ಲಿ ಅವರ ಕರ್ತವ್ಯನ ಫುಲ್ಫಿಲ್ ಮಾಡಲಿಕ್ಕೆ ಸರ್ಕಾರ ಕೂಡ ಸಹಕಾರ ಮಾಡಬೇಕು. ಒಳ್ಳೆ ರೀತಿಯ ಬಸ್ನ ವ್ಯವಸ್ಥೆಗಳನ್ನ ಮಾಡಿಕೊಂಡು ಯಾವ್ಯಾವ ಜಾಗದಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡ್ತಿದ್ರು ಅಂತಲೇ ಸುರಕ್ಷಿತವಾದಂಥ ಬಸ್ಗಳನ್ನ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಯಾವ ಕಡೆ ಹೋಗ್ತಾ ಇದ್ದೀರಾ? ನಾವು ಮೂಡಿಗೆರೆ. ವೋಟ್ ಹಾಕೋದಕ್ಕೆ ಎಲೆಕ್ಷನ್ ಇರೋ ಪರ್ಪಸ್ಸಿಂದ ಹೋಗ್ತಾ ಇದ್ದೀರಾ? ಹೌದು. ಸೊ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ನಾವು 1 ಗಂಟೆ ಆಯಿತು, ಬಸ್ ಬಂದೇ ಇಲ್ವಾ? ಬಂದೇ ಇಲ್ಲ. ಸೊ ಅಷ್ಟೊತ್ತಿಂದ ವೆಯ್ಟ್ ಮಾಡಿದ್ರೆ ಬಸ್ ಯಾವುದಿಲ್ಲ, ಅಂದ್ರೆ ಆ ರೂಟ್ಗೆ ಹೋಗೋ ಬಸ್ ಬಂದಿಲ್ಲ, ಹೇಗೆ? ಬಂದೇ ಇಲ್ಲ ಆ ರೂಟಿಗೆ ಹೋಗೋ ಬಸ್ಸು. ಸೊ ವೆಯ್ಟ್ ಮಾಡ್ತಾ ಇದ್ದೀರಾ? ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬಸ್ ಬಂದ್ರು ಕೂಡ ಸಾಕಷ್ಟು ಜನ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಇವಾಗ ಹೌದು. ರಶ್ ಇರುತ್ತೆ, ಹೇಗೆ ಹೋಗ್ತೀರಾ? ಏನು ಮಾಡೋದು, ಸಿಕ್ಕಿದ್ರೆ ಹೋಗೋದು, ಇಲ್ಲಾಂದ್ರೆ ಏನು ಮಾಡೋದು? ಇಲ್ಲಾಂದ್ರೆ ವೋಟ್ ಹಾಕಲ್ವಾ? ಓಟ್ ಹಾಕ್ಬೇಕಂದ್ರೆ ನಾವು ಅಷ್ಟು ದೂರ ಇದ್ದೀವಲ್ಲ, ಏನು ಮಾಡೋದು? ಹಾಕ್ಬೇಕು ಅಂತ ಬಂದಿದ್ದೀರಾ, ಬಸ್ ಸಿಕ್ಕಿದ್ರೆ ಖಂಡಿತ. ಹೌದೌದು. ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಹತ್ರ ಆದರೆ ಏನಾರು ಪ್ರಯತ್ನ ಪಡ್ಬೋದಾಯಿತು, ದೂರ ಅಲ್ವಾ? ಸೊ ಆದ್ರೂ ಕಾಯ್ತಾ ಇದ್ದೀರಾ? ಕಾಯ್ತಾ ಇದ್ದೀವಿ. ಸರಿ, ಯಾವ ಕಡೆ ಹೋಗ್ತಾ ಅರಕಲಗೂಡು ಹೋಗ್ತಿದ್ದೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು. ಬಸ್ಸು ಒನ್ ಅವರ್ ಆಯಿತು. 1 ಅವರಿಂದ ಅದೊಂದೇ ಬಸ್ ನಿಂತಿರೋದು. ತುಂಬ ಬಸ್ ಕಡಿಮೆ ಇದೆ, ತೊಂದರೆ ಆಗ್ತಿದೆ ಪ್ರಯಾಣಿಕರಿಗೆ. ತುಂಬ ರಶ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ. ಯಂಗ್ಸ್ಟರ್ ಮಕ್ಕಳೆಲ್ಲ ಇದ್ದಾರೆ, ಕುಂತಿದೆ. ಬಸ್ಗಳು ಕಡಿಮೆ ಇದೆ, ಬಸ್ ಬಂದ್ರೂ ಅಲ್ಲಿ ಪಾರ್ಕಿಂಗಲ್ಲಿ ನಿಲ್ಸಿದ್ದಾರೆ, ಯಾವುದೂ ಹೋಗ್ತಾ ಇಲ್ಲ. ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್? ಒಂದು ಕಡೆ ಎಲೆಕ್ಷನ್ ಇದೆ, ವೋಟ್ ಹೌದು. ಹಾಕ್ಲೇಬೇಕು ಅಂತ ಹೌದು. ಹೌದು. ಸಮಸ್ಯೆ ಈ ತರ ಇದೆ. ನಮ್ಮ ಹಕ್ಕಿದೆ, ಮತ ಚಲಾಯಿಸಲೇಬೇಕು ಅಂತ ನಾವು ಹೊರಟಿದ್ದೀವಿ. ಬಟ್ ಹೋಗೋಕೆ ಈ ಥರ ತೊಂದರೆ ಆಗ್ತಿದೆ ಪ್ರಯಾಣಿಕರಿಗೆ. ಯಂಗ್ಸ್ಟರ್ ಎಲ್ಲ ಇದ್ದಾರೆ. ಒಂದು ಕಡೆ ಒಳ್ಳೆಯದೇ, ಈಗ ನೋಡಿ ತೊಂದರೆ ಆಗ್ತಿದೆ, ಹೋಗೋಕ್ಕೆ ತೊಂದರೆ ಆಗ್ತಿದೆ. ಇದನ್ನು ನೋಡಿ ಎಲ್ಲನೂ ಸರಿ ಮಾಡಿ ಕೊಡಬೇಕು ಅಂತ. ಬಸ್ಗಳು ಸ್ವಲ್ಪ ಜಾಸ್ತಿ ಬಿಡಬೇಕು. ಇಲ್ಲಿರೋ BMTC ಈಗ ಒಳಗೆ ಸಿಟಿಯಿಂದ ಓಡಾಡೋರು ಕಡಿಮೆ ಇರ್ತಾರೆ, ಅದನ್ನು ಹಳ್ಳಿ ಕಡೆ ಕೊಟ್ಟರೆ ಆಯಿತು. ಬಂದಿದೆ ಬಸ್ ನಿಂತಿದೆ ನೋಡಿ, BMTC ಬಸ್ ತುಂಬ ನಿಂತಿದೆ, ಅದನ್ನು ಟೈಮಿಗೆ ಕರೆಕ್ಟಾಗಿ ಕಳಿಸ್ತಾ ಇಲ್ಲ. ಇಲ್ಲಿ ಎಲ್ಲ ಒಂದು ಫುಲ್ ಆದಂಗೆ ಒಂದು ಅರ್ಧ ಗಂಟೆಗೆ ಒಂದು ಕೊಟ್ಟರೆ ಸಾಕು. ಅಂದ್ರೆ ಇವತ್ತಿಷ್ಟು ಸಮಸ್ಯೆ ಇದೆ, ಇನ್ನೂ ಒಂದಷ್ಟು ಜನ ನಾಳೆ ಹೋಗೋಣ ಬಿಡು ಅಂತ ಕಾಯ್ತಾ ಇರ್ತಾರೆ. ನಾಳೆ ಬೆಳಗಿನ ಮಧ್ಯಾಹ್ನ ಮೇಲೆ ಇದು ಅಷ್ಟು ಪ್ರಾಬ್ಲಮ್ ಆಗಲ್ಲ, ಬೆಳಿಗ್ಗೆ ಮಾತ್ರ ಸಮಸ್ಯೆ ಆಗುತ್ತೆ. ಬಸ್ಗಳು ಜಾಸ್ತಿ ಬಿಟ್ಟರೆ ಆಯಿತು. ಮತ್ತು ಆ ಕಡೆಯಿಂದ ಬರೋರು ಇರ್ತಾರೆ, ಸೊ ಜನಗಳಿಗೆ ಎರಡು ಕಡೆ. ಬೇಕು. ಹೌದು, ಇನ್ನೊಂದು ಸ್ವಲ್ಪ ಜಾಸ್ತಿ ಬಸ್ ಬಿಟ್ಟರೆ ತುಂಬ ಒಳ್ಳೆಯದು.